ಮಧ್ಯಮ ವರ್ಗದವರಿಗೆ ನಾಳೆಯಿಂದಲೇ ಸಿಹಿ ಸುದ್ದಿ ಹೊಂದಿದೆ. ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ ಜಿಎಸ್ಟಿ ಪರಿಷ್ಕರಣೆಯ ಹಿನ್ನೆಲೆಯಲ್ಲಿ ನಾಳೆಯಿಂದ ಕೆಲವು ವಸ್ತುಗಳ ಬೆಲೆ ಇಳಿಕೆಯಾಗಿದೆ. ಈ ಕುರಿತಂತೆ ದೇಶವನ್ನುದ್ದೇಶಿಸಿ ಪ್ರಧಾನಿ ಮೋದಿ ಕೂಡ ಮಾತನಾಡಿದ್ದಾರೆ. ಜಿಎಸ್ಟಿ ಇಳಿಕೆಯಿಂದಾಗಿ ಸಾಕಷ್ಟು ಜನರಿಗೆ ಇದು ಸಹಾಯವಾಗಲಿದೆ, ಅಂದ್ರೆ ಮಧ್ಯಮ ವರ್ಗದವರಿಗೆ ಇದು ಸಹಾಯವಾಗಲಿದೆ ಅನ್ನೋದಾಗಿಯೂ ಕೂಡ ಮಾತನಾಡಿದ್ದಾರೆ. ಹಾಗಾದ್ರೆ ಏನೆಲ್ಲ ಹೇಳಿದ್ದಾರೆ, ಯಾವೆಲ್ಲ ವಸ್ತುಗಳ ಬೆಲೆ ಕಡಿಮೆಯಾಗಲಿದೆ ಅನ್ನೋದರ ರಿಪೋರ್ಟ್ ನಿಮ್ಮ ಮುಂದೆ. ಕೇಂದ್ರ ಸರ್ಕಾರ ಮಧ್ಯಮ ವರ್ಗದ ಜನರಿಗೆ ಜಿಎಸ್ಟಿ ಕಡಿತದ ಬಂಪರ್ ನೀಡಿದೆ. ಸೋಮವಾರದಿಂದ ಹೊಸ ಜಿಎಸ್ಟಿ ಪದ್ಧತಿ ಜಾರಿಗೆ ಬರಲಿದ್ದು ಹಲವು ವಸ್ತುಗಳ ಬೆಲೆಯಲ್ಲಿ ಇಳಿಕೆಯಾಗಿದೆ. 2017ರಲ್ಲಿ ಜಿಎಸ್ಟಿ ಪದ್ಧತಿ ಜಾರಿ ಮೂಲಕ ಪರೋಕ್ಷ ತೆರಿಗೆ ವಲಯದಲ್ಲಿ ಆಮೂಲಾಗ್ರ ಬದಲಾವಣೆ ತಂದಿದ್ದ ಕೇಂದ್ರ ಸರ್ಕಾರ ಇದೀಗ ಜಿಎಸ್ಟಿ ದರ 4ರಿಂದ 2ಕ್ಕೆ ಇಳಿಸುವ ಮಹತ್ವದ ನಿರ್ಧಾರವನ್ನು ಮಾಡಿದೆ. ಈ ದರ ಸೋಮವಾರದಿಂದಲೇ ಜಾರಿಗೆ ಬರಲಿದೆ. ಇನ್ನು ಇದರ ಜೊತೆಗೆ ಸಿಗರೇಟ್, ತಂಬಾಕು ಬೆಲೆ ಭಾರಿ ಏರಿಕೆ ಕಾಣಲಿದೆ. ಕೇಂದ್ರ ಸರ್ಕಾರ ಜೀವ ವಿಮೆ, ಆರೋಗ್ಯ ವಿಮೆ ಸೇರಿದಂತೆ ಹಲವು ಅಗತ್ಯ ವಸ್ತುಗಳ ಮೇಲಿನ ಜಿಎಸ್ಟಿ ಸಂಪೂರ್ಣ ತೆಗೆದುಹಾಕಿದೆ. ಇನ್ನು ಅನೇಕ ವಸ್ತುಗಳ ಜಿಎಸ್ಟಿ ಹೇರಿಕೆಯನ್ನ ಕೂಡ ದೊಡ್ಡ ಮಟ್ಟದಲ್ಲಿ ಕಡಿಮೆಗೊಳಿಸಲಾಗಿದೆ. ಇನ್ನು 18%ರಿಂದ 5%ಕ್ಕೆ ಇಳಿಕೆಯಾಗಿರೋ ಜಿಎಸ್ಟಿ ವಸ್ತುಗಳು ಯಾವ್ಯಾವು ಅಂತ ನೋಡೋದಾದ್ರೆ ಬೆಣ್ಣೆ, ತುಪ್ಪ, ಒಣಹಣ್ಣು, ಹಾಲು, ಮಾಂಸ, ಸಕ್ಕರೆ, ಮಿಠಾಯಿ, ಜಾಮ್, ಹಣ್ಣಿನ ಜೆಲ್ಲಿಗಳು, ಎಳನೀರು, ಕರಿದ ಪದಾರ್ಥಗಳು, ಹಣ್ಣಿನ ರಸ, ಸಿಪ್ಪೆ, ಐಸ್ ಕ್ರೀಮ್, ಪೇಸ್ಟ್ರಿ, ಬಿಸ್ಕತ್ತುಗಳು, ಶಾಂಪೂ, ಟಾಲ್ಕಮ್ ಪೌಡರ್, ಟೂತ್ ಪೇಸ್ಟ್, ಶೇವಿಂಗ್ ಕ್ರೀಮ್, ಟೂತ್ ಬ್ರಷ್, ಫೇಸ್ ಪೌಡರ್, ಸೋಪು, ಹೇರ್ ಆಯಿಲ್, ಥರ್ಮೋಮೀಟರ್, ಟ್ರ್ಯಾಕ್ಟರ್ ಟೈರ್ ಬಿಡಿ ಭಾಗಗಳಾಗಿವೆ. ಇನ್ನು 12%ರಿಂದ 5%ಕ್ಕೆ ಇಳಿಕೆಯಾಗಿರೋ ಜಿಎಸ್ಟಿ ವಸ್ತುಗಳು ಯಾವ್ಯಾವು ಅಂತ ನೋಡೋದಾದ್ರೆ ಟೂತ್ ಪೌಡರ್, ಹಾಲುಣಿಸುವ ಬಾಟಲ್, ಬಂಬೂ ಫರ್ನಿಚರ್ಸ್, ಹಣಿಗೆ, ಸೈಕಲ್, ಬಾಚಣಿಗೆ, ಕೊಡೆ, ಗ್ಲೂಕೋಮೀಟರ್, ಕನ್ನಡಕದ ಮಸೂರ, ಹನಿ ನೀರಾವರಿ ಉಪಕರಣ, ಅಡುಗೆ ಪಾತ್ರೆ, ಬೇಬಿ ನ್ಯಾಪ್ಕಿನ್, ಡೈಪರ್, ಹೊಲಿಗೆ ಯಂತ್ರಗಳಾಗಿವೆ. ಅಲ್ಲದೆ 28%ರಿಂದ 18%ಕ್ಕೆ ಇಳಿಕೆಯಾಗಿರೋ ಜಿಎಸ್ಟಿ ವಸ್ತುಗಳು ಯಾವುವು ಅಂತ ನೋಡೋದಾದ್ರೆ ಸಿಮೆಂಟ್, 1200 ಸಿಸಿಗಿಂತ ಕಡಿಮೆ ಸಾಮರ್ಥ್ಯದ ವಾಹನಗಳು, 350 ಸಿಸಿವರೆಗಿನ ಮೋಟಾರ್ ಸೈಕಲ್, ಏರ್ ಕಂಡೀಷನರ್ಗಳು, ಡಿಶ್ ವಾಷರ್, ಟಿವಿ, ಗ್ರಾಹಕರ ಬಳಕೆಯ ಎಲೆಕ್ಟ್ರಾನಿಕ್ ಸರಕುಗಳು, 3 ಚಕ್ರದ ವಾಹನಗಳು, ಸರಕು ಸಾಗಾಣಿಕೆ ವಾಹನಗಳು, 32 ಇಂಚು ಮೇಲ್ಪಟ್ಟ ಟಿವಿಗಳು, ಕಂಪ್ಯೂಟರ್ ಮಾನಿಟರ್. ಇನ್ನು ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರೋ ವಸ್ತುಗಳ ಮೇಲೆ ಕೇಂದ್ರ ಸರ್ಕಾರ 40% ತೆರಿಗೆ ವಿಧಿಸಿದೆ. ಅಂದ್ರೆ ತಂಬಾಕು ಮತ್ತು ಉತ್ಪನ್ನ, ಸಿಗರೇಟ್, ಪಾನ್ ಮಸಾಲ, ಬೀಡಿ, ಗುಟ್ಕಾ, ಜರ್ದಾ ರೀತಿ ಜಗಿಯುವ ತಂಬಾಕು, ಐಷಾರಾಮಿ ಕಾರು, 350 ಸಿಸಿ ಮೇಲ್ಪಟ್ಟ ಬೈಕುಗಳು, ಏರ್ಟೈಟ್ ಪಾನೀಯ, ರಿವಲ್ವಾರ್ ಪಿಸ್ತೂಲ್, ಲಾಟರಿ, ಬೆಟ್ಟಿಂಗ್, ಕ್ಯಾಸಿನೋ, ಗ್ಯಾಮ್ಲಿಂಗ್, ಕುದುರೆ ರೇಸು ಸರಕುಗಳನ್ನು 40% ತೆರಿಗೆ ಸ್ಲ್ಯಾಬ್ನಡಿ ಸೇರಿಸೋಕೆ ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಟ್ರ್ಯಾಕ್ಟರ್ ಚಕ್ರ ಹಾಗೂ ಬಿಡಿ ಭಾಗ, 250 ಸಿಸಿಗಿಂತ ಹೆಚ್ಚಿನ ಡೀಸೆಲ್ ಎಂಜಿನ್, ಟ್ರ್ಯಾಕ್ಟರ್ ಹೈಡ್ರಾಲಿಕ್ ಪಂಪ್, ಹಿಂಬದಿ ಚಕ್ರಗಳ ರೇಮ್, ಟ್ರಾನ್ಸ್ಮಿಷನ್ ಹೌಸಿಂಗ್, ಬಂಪರ್, ಬ್ರೇಕ್, ರೇಡಿಯೇಟರ್ ಅಸೆಂಬ್ಲಿ, ಕೂಲಿಂಗ್ ಸಿಸ್ಟಮ್ ಬಿಡಿ ಭಾಗದ ದರ ಅಗ್ಗವಾಗಲಿದೆ. ಇನ್ನು ಜಿಎಸ್ಟಿ ಪರಿಷ್ಕೃತ ದರ ಜಾರಿ ಹಿನ್ನೆಲೆಯಲ್ಲಿ ದೇಶವನ್ನ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಜಿಎಸ್ಟಿ ಇಳಿಕೆ ದೇಶದ ಅಭಿವೃದ್ಧಿಗೆ ವೇಗ ನೀಡಲಿದೆ. ಭವಿಷ್ಯದ ಕನಸನ್ನ ಈಡೇರಿಸೋಕೆ ಜಿಎಸ್ಟಿ ಸುಧಾರಣೆ ಮಾಡಿದ್ದೇವೆ. ಒನ್ ನೇಷನ್ ಒನ್ ಟ್ಯಾಕ್ಸ್ ಕನಸು ಪೂರ್ಣಗೊಂಡಿದೆ ಅಂತ ಹೇಳಿದ್ರು. ಇದೇ ವೇಳೆ ಸ್ವದೇಶಿ ಉತ್ಪನ್ನಗಳಿಗೆ ಒತ್ತು ನೀಡುವಂತೆ ಮೋದಿ ಕರೆಯನ್ನ ಕೊಟ್ಟರು. और राज्यों के प्रयासों का नतीजा था कि देश दर्जनों टैक्सों के जाल से मुक्त हुआ और पूरे देश के लिए एक जैसी व्यवस्था बनी. वन नेशन वन टैक्स का सपना साकार हुआ. साथियों, रिफॉर्म एक देश की स्वतंत्रता को जैसे स्वदेशी के मंत्र से ताकत मिली, वैसे ही देश की समृद्धि को भी स्वदेशी के मंत्र से ही शक्ति मिलेगी. आज जाने अनजाने हमारी रोजमर्रा की जिंदगी में बहुत सी विदेशी चीजें जुड़ गई है, हमें पता तक नहीं है. हमारे जेब में कंघी विदेशी है कि देसी, हमें पता ही नहीं है. ಕೇಂದ್ರ ಸರ್ಕಾರ ದೇಶದ ಜನತೆಗೆ ದೀಪಾವಳಿ ಉಡುಗೊರೆಯನ್ನು ಕೊಟ್ಟಿದೆ. ಸೋಮವಾರದಿಂದಲೇ ಜಿಎಸ್ಟಿ
ಪರಿಷ್ಕೃತ ದರ ಜಾರಿಗೆ ಬರಲಿದೆ. ಹಲವು ಅಗತ್ಯ ವಸ್ತುಗಳ ಬೆಲೆ ಇಳಿಕೆ ಕಾಣಲಿದೆ. ಈ ಮೂಲಕ ಬಡ ಮಧ್ಯಮ ವರ್ಗದ ಜನತೆಗೆ ಕೊಂಚ ರಿಲೀಫ್ ಸಿಗಲಿದೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್.